पहले कभी ना खाई होगी ऐसी बिरयानी जिसे कहते हैं हम शाही मटकी बिरयानी, जिसे बनाया गया है प्यार से, उसे कहा जाएगा बड़ी शान से। अब से सिर्फ बिरयानी नहीं, शाही मटकी दम बिरयानी, जिसे गर्म करके नहीं गर्म बना के खिलाते हैं मेरे भाई। जिस मटकी में होगी बिरयानी तैयार, उसी मटकी में दिया जाएगा यार ऑथेंटिक टेस्ट के साथ। तो आइए अपनों के साथ और मजा लीजिए शाही मटकी बिरयानी के साथ साथ खासकर फैमिली के लिए होगा सेपरेट इंतजाम। बाग मारे चिकन कॉर्नर, अपोजिट बस स्टैंड बीजापुर। कैसा है? ಸೂಪರ್ ಆಗಿ ಸೂಪರ್ 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 ಬೈ ಸೂಪರ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀವಿ ಬಿಜಾಪುರಿಂದ. ನಾವು ಬೆಂಗಳೂರಿಂದ ಬಂದಿರೋದು. ಬಸ್ ಸ್ಟ್ಯಾಂಡ್ ಹತ್ರ ಇದ್ದ ಬಂದ್ವಿ. ಮಾರ್ನಿಂಗ್ ಒಳ್ಳೆ ಬಿಸಿ ಬಿಸಿ ಮಡಿಕೆ ಬಿರಿಯಾನಿ ಕೊಟ್ಟಿದ್ದಾರೆ. स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर के विकास को लेकर डीसी को मेमोरेंडम। तारीखी गुम्बदों का शहर बीजापुर में कुछ सालों से सड़कें अब तरक्की होने की बजाय अभिवृद्धि से वंचित होती ही जा रही हैं। इसी को लेकर जिला सद्भावना मंच की ओर से डीसी को मेमोरेंडम दिया गया। रास्तों की बिगड़ी हालात, बीच रास्ते पर बसेरा करते आवारा गाय, कुत्ते और गली मोहल्लों में रहे गार्डन्स डेवलपमेंट जैसे कई मुद्दों पर सुधार लाने की मांग की जिला सद्भावना मंच के पदाधिकारियों ने। ಸದ್ಭಾವನಾ ಮಂಚ ಇದು ಜಾತ್ಯತೀತ ತಳದ ಮೇಲೆ ಸ್ಥಾಪನೆಯಾದಂಥ ಒಂದು ಸಂಸ್ಥೆ. ಇದು ಸಮಾಜದಲ್ಲಿ ಒಂದು ಸಾಮರಸ್ಯ ಕಾಪಾಡೋ ಸಲುವಾಗಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಇದು. ಅದರ ಜೊತೆಗೆ ನಮ್ಮ ವಿಜಾಪುರ ಕುಂದುಕೊರತೆಗಳ ಬಗ್ಗೆ ನಾವು ಮೇಲಾಧಿಕಾರಿ ಡಿ ಸಿ ಅವರ ಗಮನಕ್ಕೆ ತರೋ ಸಲುವಾಗಿ ನಾವು ಇವತ್ತೆಲ್ಲ ಸೇರಿದ್ದೇವೆ. ಇವತ್ತಿನ ಈ ನಮ್ಮ ಇದರಲ್ಲಿ ನಮ್ಮ ಫೌಂಡರ್ ಅಧ್ಯಕ್ಷರು ಜಿರ್ಗಾಳ ಸಾಹೇಬರು, ಆಮ್ಯಾಗ ನಮ್ಮ ವೈಸ್ ಪ್ರೆಸಿಡೆಂಟ್ರು ಅಂಕಲ್ಗೆ ಅವರು, ಆಮ್ಯಾಗ ನಮ್ಮ ಸೆಕ್ರೆಟ್ರಿಯವರು, ಆಮೇಲೆ ಇವರು ನಮ್ಮ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ. ಎಲ್ಲರೂ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ. ಇವರು ಪ್ರೊಫೆಸರ್ಸ್ ಇದ್ದಾರೆ, ಪ್ರಿನ್ಸಿಪಾಲ್ಸ್ ಇದ್ದಾರೆ, ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, ಸಾಹೇಬರು ಅಂತರೂ DYSP ಅವರು. ಹೀಗಾಗಿ ಎಲ್ಲ ಒಳ್ಳೆಯ ಟೀಮ್ ಇದೆ. ಇದನ್ನು ಇವತ್ತು ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಅದರಲ್ಲಿ ಮೇನಪ್ಪ ಅಂತಂದರೆ ಒಂದು ಈಗಾಗಲೇ ಒಂದು ಮನವಿ ಕೊಟ್ಟಿದ್ದೇವೆ, ಅದು ಏನು ಕ್ರಮ ತೊಗೊಳ್ಳಿಲ್ಲ ಅಂತಕೊಂಡು ಇವತ್ತು ಮತ್ತೊಂದು ಮನವಿ ಕೊಡಿ ಬಂದ ಡಿ ಸಿ ಅವರಿಗೆ ಭೇಟಿಯಾಗಿ. ರಸ್ತೆಗಳ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಆ ರಸ್ತೆಗಳನ್ನು ಕ್ವಿಕ್ವಾಗಿ ಮುಗಿಸಬೇಕು, ಧೂಳು ಕಂಟ್ರೋಲ್ ಮಾಡಬೇಕು ಅಂತಕೊಂಡು ನಮ್ಮ ವಿನಂತಿ ಅದ. ಮತ್ತು ಬಿಜಾಪುರದಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಅಂತೂ ಭಾಳ ಹೆಚ್ಚಾಗಿದೆ. ನಾಯಿಗಳು, ಹಂದಿಗಳು, ಬಿಡಾಡಿ ದನಗಳು ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯ ಮೇಲೆ ಮನುಕತ್ತವ, ಯಾರಿಗೆ ಕಾಣೋದಿಲ್ಲ ಅದು. ಯಾಕಂದ್ರೆ ಎಲ್ಲ ಪೊಲೀಸರಿಗೆ ಕಾಣೋದಿಲ್ಲ, ಟ್ರಾಫಿಕ್ದವ್ರಿಗೆ ಕಾಣೋದಿಲ್ಲ, ಆಮ್ಯಾಗ ಮುನ್ಸಿಪಾಲ್ಟಿಯವ್ರಿಗೆ ಕಾಣೋದಿಲ್ಲ, ಯಾರು ಕಾಣಿಸೋದಿಲ್ಲ. ನಾವೇ ಮಗ್ಳು ಕಾಯ್ದು ಹೋಗ್ಬೇಕು. ಅವು ಕೆಲಸ ತಮ್ಮಲ್ಲಿ ಕಚ್ಚಾಡಿ ಬಂದು ಯಾವಾಗ ಹೈ ಮಾಡ್ತಾವೆ ಗೊತ್ತಿಲ್ಲ, ಕಾಲು ತುಳಿತಾವೆ, ಆದ್ಮೇಲೆಲ್ಲ ಹೊಲಸು ಮಾಡ್ತಾವೆ. ಆಮ್ಯಾಗ ನಾಯಿಗಳು ಅಂದರೂ ತಮ್ಮಲ್ಲಿ ಕಚ್ಚಾಡ್ಕೋತ ಬಂದು ಎಲ್ಲ ಕೆಲವು ಸಲ ಮಂದಿ ಕಡಿತಾವೆ. ಆಮ್ಯಾಗ ಹಂದಿಗಳು ಮತ್ತು ನಾಯಿಗಳು ಎಷ್ಟೋ ಸಲ ಎಕ್ಸ್ಟೆಂಡ್ ಮಾಡ್ಯಾವೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಕೊಂಡು ಈಗಾಗಲೇ 120-200 ದನ ಹಿಡಿದು ಹಾಕಿದ್ದಾರೆ, ಬುರ್ನಾಪುರಕ್ಕೆ ಹಾಕಿದ್ದಾರೆ ಅಂತಕೊಂಡು ಹೇಳಿದ್ದಾರೆ. ಬಟ್ ಆದರೂ ಇನ್ನೂ ನೋಡಿದರೆ ಸಾಧಾರಣ ಒಂದು 10 ಪೈಸಾನೂ ಆಗಿಲ್ಲ ಅಂತ ನಮಗೆ ಅನಿಸ್ತದೆ. ನಾವು ಇವತ್ತಿನ ದಿವಸ ನಮ್ಮ ಬಿಜಾಪುರ ಜಿಲ್ಲಾ ಸದ್ಭಾವನಾ ಮಂಚದ ವತಿಯಿಂದ ನಮ್ಮ ಅಧ್ಯಕ್ಷರು, ಖಾಡೆ ವಕೀಲರ ಮುಖಾಂತರ ಮತ್ತು ಉಳಿದ ಎಲ್ಲ ಸದಸ್ಯರು, ನಮ್ಮ ಹಿರಿಯ ವಕೀಲರಾದಂಥ ನಮ್ಮ ಅಂಕಲ್ ಸಾಹೇಬರು ಮತ್ತು ಉಳಿದ ನಮ್ಮ ಡಾಕ್ಟರ್ ಸಾಹೇಬರು ಎಲ್ಲರೂ ಸೇರಿಕೊಂಡು ಮನವಿಯನ್ನು ನೀಡಿದ್ದೀವಿ. ಈಗಾಗಲೇ ಹಿಂದೊಂದು ಮನವಿ ನೀಡಿದ ಪ್ರಕಾರ ಕೆಲವು ಕುಂದುಕೊರತೆಗಳು ಏನಿದೆ ಅಂತ ತಿಳಿಸಿದ್ದಾಗಿತ್ತು. ಇವತ್ತು ಮತ್ತೆ ತಿಳಿಸಾಗಿದೆ. ನಗರದಲ್ಲಿ ರಸ್ತೆಗಳು ಹದಗೆಟ್ಟಿವೆ. ಅವುಗಳನ್ನೆಲ್ಲ ಸ್ವಲ್ಪ ಆದಷ್ಟು ಬೇಗ ರಿಪೇರಿ ಮಾಡಿಸಿ ಜನರಿಗೆ ಅಡ್ಡಾಡಲಿಕ್ಕೆ, ಟ್ರಾಫಿಕ್ಗೆ ತೊಂದರೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿವಿ. ಅದೇ ರೀತಿಯಾಗಿ ಬಿಜಾಪುರದಲ್ಲಿ ಎಲ್ಲರೂ ತಲೆ ಬಿಸಿ ಆಗಿರುವಂತಹ ವಿಷಯ ಅಂತಂದರೆ ಬಿಡಾಡಿ ದನಗಳಂತ ನಾವು ಅಂದ್ಕೊಳ್ತೀವಿ. ಬಟ್ ಬಿಡಾಡಿ ಏನಲ್ಲ, ಅವಕ್ಕೆಲ್ಲ ಮಾಲಕರಿದ್ದಾರೆ. ಮಾಲಕರು ಅವನ್ನೆಲ್ಲ ದನಗಳನ್ನ ಬಿಡ್ತಾರೆ. ಸಾಯಂಕಾಲ ಏನೈತಿ ವಾಪಸ್ ಬರ್ತಾವೆ, ಅವುಗಳನ್ನ ಹೈನ ಹಿಂಡ್ಕೊಳ್ತಾರೆ, ಆಮೇಲೆ ಮತ್ತೆ ಬಿಟ್ಬಿಡ್ತಾರೆ. ಈಗಾಗಲೇ ಅದ್ರ ಬಗ್ಗೆ ಮುನ್ಸಿಪಾಲ್ಟಿಯವ್ರಿಗೆ ವರದಿ ನಾವು ನಮ್ಮ ಸದ್ಭಾವನಾ ಮಂಚದ ವತಿಯಿಂದ ಮನವಿ ಕೊಟ್ಟದ ಪ್ರಕಾರ ಕೆಲವು ದನಗಳನ್ನ ಹಿಡಿದು ಹಾಕಿದ್ದಾರೆ. ನಮ್ಗೆ ಗೊತ್ತಿದೆ. ಯಾಕೆ ಅಂತಂದರೆ ನಾವು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ನೌಕರಿ ಮಾಡಿದ ದನಗಳನ್ನ ಹಿಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಬಾಗಲಕೋಟೆಯಲ್ಲಿ ಇಂಥವನ್ನೆಲ್ಲ ಸಾಕಷ್ಟು ನಾವು ಕೆಲಸ ಮಾಡಿದ್ದೀವಿ. ಆದರೆ ಆ ದನಗಳನ್ನ ಅವರು ಸಾಕ್ಕೊಳ್ಳಿ, ಯಾರು ಬೇಡ ಅಂತಾರೆ. ಆದರೆ ಜನರಿಗೆ ತೊಂದರೆ ಆಗುವಂಗೆ ಅವನ್ನೆಲ್ಲ ಬಿಡಬಾರ್ದು. ಕೇವಲ ಜನರಿಗೆ ಟ್ರಾಫಿಕ್ ಅಷ್ಟೇ ಅಲ್ಲ, ಎಷ್ಟೋ ಜನ
ವ್ಯಾಪಾರಸ್ಥರಿರ್ತಾರೆ, ಕೂಲಿ ಕೆಲಸ ಮಾಡೋರು, ಕಾಯಿಪಲ್ಯ ಬಜಾರ್ನಲ್ಲಿ ದನಗಳು ಬಾಯಿ ಹಾಕ್ತವೆ, ತಗೊಂಡು ಹೋಗ್ಬಿಡ್ತವೆ. ಅವ್ರು ಪಾಪ ಬೆಳಗ್ಗೆ ಕೂತ್ಕೊಂಡು ದುಡಿತಾ ಇರ್ತಾರೆ. ಅಂಥವ್ರಿಗೆಲ್ಲ ಲಾಸ್ ಆಗ್ತದೆ, ಅವುಗಳಿಂದ ತೊಂದರೆ ಆಗ್ತದೆ. ಸಾರ್ವಜನಿಕರು ಕೂಡ ತಿಳ್ಕೋಬೇಕು, ಈ ದನಗಳನ್ನ ಬಿಡೋದ್ರಿಂದ ಜನರಿಗೆ ಎಷ್ಟೊಂದು ತೊಂದರೆ ಆಗ್ತಾಯಿದೆ. ತಾವೇನೋ ಹಾಲು ತಗೋತಾರೆ, ಆದರೆ ಜನರಿಗೆ ತೊಂದರೆ ಆಗೋ ರೀತಿಯಿಂದ ಅವ್ರನ್ನ ಬಿಟ್ಟರೆ ಕಾನೂನಲ್ಲಿ ಅವಕಾಶ ಇದೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ತಿಳ್ಕೊಂಡು. आज जिला सद्भावना मंच विजयपुर की जानिब से डीसी साहब को एक मेमोरेंडम दिया गया। ये जिला सद्भावना मंच, इसमें मुस्लिम, नॉन मुस्लिम्स, हिंदूज़, क्रिश्चियंस, SC ST OBC सब मिल कर के लोगों में एक भाईचारा बढ़ाने के लिए ये मंच अनेक काम कर रहा है यहाँ पर 2018 से। इसके साथ साथ ये लोगों के प्रॉब्लम्स जो भी हैं, ख़ास करके बीजापुर सिटी के सिविक प्रॉब्लम्स हैं। रोड्स बहुत ख़राब है हालत। कई रोड हैं ने 5-5, 6-6 साल से, 10-10 साल से रिपेयर नहीं हुए अभी तक। लोग इसके ऊपर चलना मुश्किल है और एक्सीडेंट्स हो रहे हैं बार बार। तो उसके लिए है ने कारपोरेशन को भी मेमोरेंडम दिया गया इससे पहले, और तीसरी बार अभी मेमोरेंडम दिया जा रहा है। इसके ऊपर कोई एक्शन नहीं लिया गया। तो इसलिए सद्भावना मंच की तरफ से फिर एक बार कारपोरेशन को और कंसर्न्ड ऑफिसर्स को रिक्वेस्ट किया जाता है कि रोड्स की जो हालत ख़राब है उनके तरफ तवज्जो दें, जल्द से जल्द उसका रिपेयर करें। और इब्राहिमपुर रेलवे गेट पर जो ब्रिज का काम चला हुआ है वो 4-5 साल से काम चला हुआ है, अभी तक कंप्लीट नहीं हुआ। वो आलमट्टी डैम बनाने के जैसा उसको कितने वर्ष काम लेंगे नहीं मालूम। तो इसी तरह से रास्तों पर रहने ये बिडाड़ी जानवर, कुत्ते और गाय है ने बसेरा कर डालते हैं रोड के दरमियान में, बीच में ही है ने वो बैठते हैं और सो जाते हैं। तो इससे ट्रैफिक को बहुत मुश्किल होता है और ना पुलिस वाले उसको कंट्रोल कर रहे हैं, ना कारपोरेशन वाले देख रहे हैं। अभी इससे पहले मेमोरेंडम देने के बाद थोड़े गाय है ने पकड़ करके गौशाला को भेजा है, मगर ये काफ़ी नहीं है। और भी बहुत सारे गाय हैं यहाँ पर, हज़ारों गायें यहाँ पर रास्तों पर घूमते हैं, उसको कंट्रोल करना चाहिए। और ख़बरों के लिए देखते रहिए बी न्यूज़ नेशन।